ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಬಳಿಕ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ವಾತಾವರಣ ಮನೆ ಮಾಡಿತ್ತು. ಈ ಕಾರಣದಿಂದಾಗಿ ಮೇ 9ರಿಂದ ಒಟ್ಟು 32 ವಿಮಾನ ನಿಲ್ದಾಣಗಳನ್ನು ಕ್ಲೋಸ್ ಮಾಡಲಾಗಿತ್ತು. ಇದೀಗ ಕೇಂದ್ರ ಸರ್ಕಾರ ವಾಯುಪಡೆಗೆ ಸೂಚನೆಯನ್ನ ನೀಡಿದ್ದು, ಇದೀಗ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ 32 ವಿಮಾನ ನಿಲ್ದಾಣಗಳನ್ನು ಮತ್ತೆ ಓಪನ್ ಮಾಡಿದೆ. ಸದ್ಯ ದೆಹಲಿ ವಿಮಾನ ಕಾರ್ಯಾಚರಣೆಗಳು ಎಂದಿನಂತೆ ಮುಂದುವರೆದಿದೆ. ಹೀಗಾಗಿ ಭದ್ರತಾ ಚೆಕ್ ಪಾಯಿಂಟ್ಗಳಲ್ಲಿ ಕೆಲವು ವಿಮಾನಗಳು ಮತ್ತು ಸಮಯಗಳು ಪರಿಣಾಮ ಬೀರಬಹುದು ಅಂತ ದೆಹಲಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲಿಮಿಟೆಡ್ ಮಾಹಿತಿಯನ್ನ ನೀಡಿದೆ. ಅದರಲ್ಲೂ ಕೂಡ ಮುಖ್ಯವಾಗಿ ಭಾರತದ ಗಡಿಭಾಗದ ವಿಮಾನ ನಿಲ್ದಾಣಗಳಾದಂತಹ ಅಮೃತಸರ, ಚಂಡೀಗಢ, ಲೇಹ್, ಪಠಾನ್ಕೋಟ್ ಮತ್ತು ಪೋರ್ಬಂದರ್ ನಿಲ್ದಾಣಗಳನ್ನು ಮುಚ್ಚಲಾಗಿತ್ತು. ಇದೀಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ. ಆದರೆ ಕದನ ವಿರಾಮದ ಬಳಿಕವೂ ಕೂಡ ಪಾಕಿಸ್ತಾನ ಡ್ರೋನ್ ಹಾಗೂ ಶೆಲ್ ದಾಳಿಯನ್ನ ನಡೆಸಿತ್ತು. ಇದಕ್ಕೆ ಭಾರತ ಪ್ರತ್ಯುತ್ತರಗಳನ್ನು ಕೂಡ ನೀಡಿತ್ತು. ಅದಾದ ಬಳಿಕ ಭಾನುವಾರ ಯಾವುದೇ ದಾಳಿಯನ್ನ ನಡೆಸಿಲ್ಲ. ಜೊತೆಗೆ ಅಲ್ಲಿಂದ ಯಾವುದೇ ದಾಳಿ ಮಾಡಿದ್ರೂ ಕೂಡ ನಾವು ಪ್ರತ್ಯುತ್ತರವನ್ನ ಕೊಡ್ತೇವೆ ಅಂತ ಹೇಳಿ ಭಾರತದ ಸೇನೆ ಹೇಳಿತು. ಅದಾದ ಬಳಿಕ ಪಾಕಿಸ್ತಾನ ತೆಪ್ಪಗಾಗಿದೆ. ಹೀಗಾಗಿ ಇಂದು ಮುಚ್ಚಿದ್ದಂತಹ 32 ವಿಮಾನ ನಿಲ್ದಾಣಗಳನ್ನು ತೆರೆಯಲಾಗ್ತಾ ಇದೆ.